ನಮಸ್ಕಾರ ಕನ್ನಡಿಗರೇ. ಹೊಸ ಕಂಟೆಂಟ್ ಜೊತೆಗೆ ಮತ್ತೆ ಯೂಟ್ಯೂಬ್ ಚಾನಲ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಹತ್ರ ಮೊದಲೇ ಇರುವ ಹಳೆ ಯೂಟ್ಯೂಬ್ ಚಾನಲ್ನಲ್ಲಿಯೇ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡುವುದು ಒಳ್ಳೆಯದಾ, ಅಥವಾ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದು ಒಳ್ಳೆಯದಾ? ಈ ಡೌಟ್ ನಿಮ್ಮ ತಲೆಯಲ್ಲಿ ಬರೋದಕ್ಕೆ ಎರಡು ದೊಡ್ಡ ಕಾರಣಗಳಿವೆ. ಒಂದು, ನಿಮ್ಮ ಹಳೆ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಡೆಸಿದ ಕಂಟೆಂಟ್ ವಿಡಿಯೋಸ್ಗಳು ಬೇರೆ, ಇವಾಗ ನೀವು ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋ ಕಂಟೆಂಟ್ ವಿಡಿಯೋಸ್ಗಳು ಬೇರೆ. ಎರಡನೇದಾಗಿ, ನಿಮ್ಮ ಹಳೆ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ 100, 200, 1000 ಹತ್ತತ್ರ ಸಬ್ಸ್ಕ್ರೈಬರ್ಸ್ಗಳು ಇರಬಹುದು, ಮತ್ತೆ ವ್ಯೂಸ್ಗಳು ಕೂಡ 400, 500, 1000 ಹತ್ತತ್ರ ಬಂದಿರಬಹುದು. ಈ ಕಾರಣದಿಂದ ನೀವು ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಚಿಂತಿಸುತ್ತಿದ್ದೀರಾ ಅಲ್ವಾ? ನೋಡಿ, ಇನ್ ಕೇಸ್ ನಿಮ್ಮ ಹಳೆಯ ಕಂಟೆಂಟ್ ಮತ್ತೆ ಹೊಸ ಕಂಟೆಂಟ್ ವಿಡಿಯೋಸ್ಗಳು ಬೇರೆ ಬೇರೆ ಆಗಿದ್ದಲ್ಲಿ ನೀವು ಹಳೆಯ ಯೂಟ್ಯೂಬ್ ಚಾನಲ್ನಲ್ಲಿಯೇ ನಿಮ್ಮ ಹೊಸ ಕಂಟೆಂಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದು ಒಳ್ಳೆಯದಲ್ಲ. ಯಾಕೆಂದರೆ ಉದಾಹರಣೆಗೆ, ನೀವು ನಿಮ್ಮ ಹಳೆಯ ಯೂಟ್ಯೂಬ್ ಚಾನಲ್ನಲ್ಲಿ ಲಾಗಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ. ಆ ಲಾಗಿಂಗ್ ವಿಡಿಯೋಸ್ಗಳಿಗೆ 400, 500, 1000, 5000 ಹತ್ತತ್ರ ವ್ಯೂಸ್ಗಳು ಬಂದಿರಬಹುದು, ಹಾಗೂ ಸಬ್ಸ್ಕ್ರೈಬರ್ಸ್ ಕೂಡ 100, 200, 1000 ಹತ್ತತ್ರ ಆಗಿರ್ಬೋದು. ಆ ಸಬ್ಸ್ಕ್ರೈಬರ್ಸ್ಗಳಲ್ಲಿ ನಾನು ಒಬ್ಬ ನಿಮ್ಮ ವ್ಲಾಗಿಂಗ್ ವಿಡಿಯೋಸ್ಗಳನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ಇವಾಗ ನೀವು ನಿಮ್ಮ ಕಂಟೆಂಟ್ನ ಚೇಂಜ್ ಮಾಡಬೇಕು ಅಂದ್ಕೊಂಡು ಕುಕಿಂಗ್ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನಾನು ಸಹ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ ಆಗಿರುವುದರಿಂದ ನಿಮ್ಮ ಹೊಸ ಕುಕ್ಕಿಂಗ್ ವಿಡಿಯೋಸ್ಗಳನ್ನು ನನಗೆ ಯೂಟ್ಯೂಬ್ ತೋರಿಸುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ನಾನು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೂ ಸಹ ನಿಮಗೆ ವ್ಯೂಸ್ ಬಂದಿರುತ್ತಲ್ಲ, ಅದರಲ್ಲಿ ನಾನು ಸಹ ನಿಮ್ಮ ವಿಡಿಯೋಸ್ಗಳನ್ನ ನೋಡಿರುವನಾದರೆ ನನಗೂ ಸಹ ಯೂಟ್ಯೂಬ್ ನಿಮ್ಮ ಈ ಹೊಸ ಕುಕ್ಕಿಂಗ್ ವಿಡಿಯೋಸ್ಗಳನ್ನ ತೋರಿಸುವ ಸಾಧ್ಯತೆ ಇರುತ್ತೆ. ಸಬ್ಸ್ಕ್ರೈಬ್ ಆಗಿದ್ದವರಿಗೆ ಮಾತ್ರ ಯೂಟ್ಯೂಬ್ ನಿಮ್ಮ ವಿಡಿಯೋಸ್ಗಳನ್ನ ತೋರಿಸುವುದಿಲ್ಲ. ನಿಮ್ಮ ಹಳೆ ವಿಡಿಯೋಸ್ಗಳನ್ನ ಯಾರ್ಯಾರು ನೋಡಿರ್ತಾರಲ್ಲ ಅವರಿಗೆಲ್ಲ ನಿಮ್ಮ ಈ ಹೊಸ ವಿಡಿಯೋಸ್ಗಳನ್ನ ತೋರಿಸುವ ಸಾಧ್ಯತೆ ಇರುತ್ತೆ. ಅವಾಗಲೇ ನೋಡಿ ನಿಮಗೆ ತೊಂದರೆ ಆಗೋದು. ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ನಿಮ್ಮ ವ್ಲಾಗಿಂಗ್ ವಿಡಿಯೋಸ್ಗಳನ್ನು ನೋಡಿ ಇಷ್ಟಪಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ. ನನಗೆ ಇವಾಗ ನಿಮ್ಮ ಕುಕ್ಕಿಂಗ್ ವಿಡಿಯೋಸ್ನ ತೋರಿಸಿದರೆ ನಾನು ನೋಡ್ತೀನಾ? ನನಗೆ ಅಡಿಗೆ ಕಲಿಯುವುದರಲ್ಲಿ ಯಾವುದೇ ಆಸಕ್ತಿ ಇರುವುದಿಲ್ಲ, ಅವಶ್ಯಕತೆ ಕೂಡ ಇರುವುದಿಲ್ಲ. ಹಾಗಾಗಿ ನಾನು ನಿಮ್ಮ ವಿಡಿಯೋನ ನೋಡದೆ ಸ್ಕಿಪ್ ಮಾಡಿ ಬಿಡುತ್ತೇನೆ. ಇದರಿಂದ ನಿಮ್ಮ ವಿಡಿಯೋಗೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಕುಕ್ಕಿಂಗ್ ವಿಡಿಯೋ ತಮ್ನೇಲ್ ತುಂಬಾ ಚೆನ್ನಾಗಿ ಇದ್ದು ನಾನು ನೋಡೋಕೆ ಅಂತಾನೆ ವಿಡಿಯೋನ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಆದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡದೆ 30 ಸೆಕೆಂಡ್ಸ್ 1 ಮಿನಿಟ್ ನೋಡಿ ತೆಗೆದು ಬಿಡುತ್ತೇನೆ. ಯಾಕೆಂದರೆ ನನಗೆ ಕುಕ್ಕಿಂಗ್ ವಿಡಿಯೋಸ್ಗಳಲ್ಲಿ ಯಾವುದೇ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ಇದರಿಂದ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಬ್ವಿಯಸ್ಲಿ ನನಗೆ ಆ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ ಮೇಲೆ ನಾನು ಲೈಕ್ ಸಹ ಮಾಡುವುದಿಲ್ಲ, ಕಮೆಂಟ್ ಕೂಡ ಮಾಡುವುದಿಲ್ಲ. ಇದೇ ರೀತಿ ನೂರಾರು ಜನ ನಿಮ್ಮ ಹಳೆಯ ಲಾಗಿಂಗ್ ವಿಡಿಯೋಸ್ಗಳನ್ನ ನೋಡಿದ ಜನರಿಗೆ ನಿಮ್ಮ ಕುಕ್ಕಿಂಗ್ ವಿಡಿಯೋಸ್ಗಳನ್ನ ತೋರಿಸಿದಾಗ ನಿಮ್ಮ ವಿಡಿಯೋಗೆ ಸಂಪೂರ್ಣವಾಗಿ ತೊಂದರೆ ಆಗುತ್ತೆ. ಯಾವಾಗ ನಿಮ್ಮ ವಿಡಿಯೋಗೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಮತ್ತೆ ವಿಡಿಯೋ ಎಂಗೇಜ್ಮೆಂಟ್ ಮತ್ತೆ ವಿಡಿಯೋಗೆ ಲೈಕ್ ಕಮೆಂಟ್ಸ್ ಚೆನ್ನಾಗಿ ಬರುವುದಿಲ್ಲವೋ, ನಿಮ್ಮ ಯೂಟ್ಯೂಬ್ ಅಲ್ಗೋರಿದಮ್ಗೆ ಕೂಡ ನಿಮ್ಮ ವಿಡಿಯೋ ಚೆನ್ನಾಗಿಲ್ಲ ಅಂತ ಅನಿಸುತ್ತದೆ. ಅವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ಇದ್ದರೂ ಸಹ ವಿಡಿಯೋ ವೈರಲ್ ಆಗದೆ ಡೆಡ್ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಪರಿಶ್ರಮ ವೇಸ್ಟ್ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಹಳೆಯ ಯೂಟ್ಯೂಬ್ ಚಾನಲ್ ಕಂಟೆಂಟ್ ವಿಡಿಯೋಸ್ಗಳು ಬೇರೆ ಬೇರೆ ಆಗಿದ್ದಲ್ಲಿ ಮತ್ತೆ ನಿಮ್ಮ ಹೊಸ ಕಂಟೆಂಟ್ ವಿಡಿಯೋಸ್ಗಳು ಬೇರೆ ಬೇರೆ ಆಗಿದ್ದಲ್ಲಿ ನಿಮ್ಮ ಹಳೆಯ ಯೂಟ್ಯೂಬ್ ಚಾನಲ್ನಲ್ಲಿಯೇ ನಿಮ್ಮ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದು ಒಳ್ಳೆಯದಲ್ಲ. ನಿಮ್ಮ ಹಳೆಯ ಕಂಟೆಂಟ್ ವಿಡಿಯೋಸ್ಗಳು ಮತ್ತೆ ನೀವು ಇವಾಗ ಪುನಃ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋ ಕಂಟೆಂಟ್ ವಿಡಿಯೋಸ್ಗಳು ಎರಡು ಸಹ ಒಂದೇ ಆಗಿದ್ದಲ್ಲಿ ನಿಮ್ಮ ಹಳೆಯ ಯೂಟ್ಯೂಬ್ ಚಾನಲ್ನಲ್ಲಿ ಇರುವ ಸಬ್ಸ್ಕ್ರೈಬರ್ಸ್ಗಳು ಮತ್ತೆ ವ್ಯೂವರ್ಸ್ಗಳು ಅನುಕೂಲಕರವಾಗಿರುತ್ತದೆ. ಕಂಟೆಂಟ್ ಬೇರೆ ಬೇರೆ ಆದಲ್ಲಿ ಅನಾನುಕೂಲವೇ ಜಾಸ್ತಿ. ಹಾಗಾಗಿ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನಿಮ್ಮ ಹೊಸ ಕಂಟೆಂಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವುದು ಬಹಳ ಉತ್ತಮ. ಯೂಟ್ಯೂಬ್ ಸಹ ಹೊಸದಾಗಿ ಕ್ರಿಯೇಟ್ ಆಗಿರುವ ಚಾನಲ್ಗಳನ್ನು ಮತ್ತೆ ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಸ್ಗಳನ್ನು ಪುಷ್ ಮಾಡುತ್ತೆ. ಎರಡೂ ಸಹ ಒಂದೇ ಕಂಟೆಂಟ್ ಆದಲ್ಲಿ ನೀವು ಹಳೆಯ ಯೂಟ್ಯೂಬ್ ಚಾನಲ್ನಲ್ಲಿಯೇ ವಿಡಿಯೋಸ್ ಅಪ್ಲೋಡ್ ಮಾಡಿ ಯಾವುದೇ ತೊಂದರೆ ಇಲ್ಲ. ಆದರೆ ನೀವು ಬಹಳ ದಿನ ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡುವುದರಿಂದ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ನಿಮ್ಮ ವಿಡಿಯೋಸ್ನ ಪುಷ್ ಮಾಡದೆ ಇರಬಹುದು. ಆದರೆ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡುವುದರಿಂದ ಯೂಟ್ಯೂಬ್ ನಿಮ್ಮ ವಿಡಿಯೋನ ಪುಷ್ ಮಾಡೇ ಮಾಡುತ್ತೆ. ಈ ವಿಡಿಯೋ ಇಂದ ನಿಮಗೆ ಒಂದು ಚೂರಾದ್ರೂ ಹೆಲ್ಪ್ ಆಗಿದ್ರೆ, 1% ಆದ್ರೂ ನನ್ನ ಎಫರ್ಟ್ ನಿಮಗೆ ಕಾಣಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಮೊದಲು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಧನ್ಯವಾದ.